ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀರಾಮಯ್ಯ ಅಂತ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಓ ಸೂಪರ್. ನಾನು ಮಂಜುನಾಥ್ ನಗರ ಮನೆ, ದತ್ತಾತ್ರೇಯ ದೇವಸ್ಥಾನದ ಎದುರುಗಡೆ ಮನೆ. ಸರ್, ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ತಂದೆ ತಾಯಿಗೆ ವಯಸ್ಸಾಯ್ತು ಅಂತ ವೃದ್ಧಾಶ್ರಮಗಳಲ್ಲಿ ತುಂಬಾ ಜನರನ್ನ ಬಿಡ್ತಾ ಇದ್ದಾರೆ. ಅಂದ್ರೆ ನಾವೆಲ್ಲ ನೋಡೋ ರೀತಿಯಲ್ಲಿ ತುಂಬಾ ಜನ ತಂದೆ ತಾಯಿಗಳು ಕಣ್ಣೀರ್ ಹಾಕ್ತಾ ಇದಾರೆ. ಯಾಕಂದ್ರೆ ಮಕ್ಕಳ ಜೊತೆ ವಯಸ್ಸಾದ್ಮೇಲೆ ನಾವು ಇರ್ಬೇಕು ಅನ್ಕೊಂಡಿದ್ವಿ, ಮಾತಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಮಕ್ಕಳು ನಮ್ಮನ್ನ ನೋಡಕ್ ಬರಲ್ಲ, ವೃದ್ಧಾಶ್ರಮಕ್ಕೆ ಸೇರ್ಸಿದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ? ಈಗ ಏನಾಗಿದೆ ಅಂದ್ರೆ, ತಂದೆ ತಾಯಿಗಳಿಗೆ ಮಕ್ಕಳನ್ನ ಯಾವತ್ತು ಕೆಡಿಸ್ಬೇಕು ಅಂತ ಯಾರಿಗೂ ಆಸೆ ಇರೋದಿಲ್ಲ. ಹೌದು, ಎಲ್ಲಾರು ಮಕ್ಕಳನ್ನ ಮೊಮ್ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಮದುವೆ ಆಗೋವರೆಗೂ ಒಂದು ತರ ಇರ್ತಾರೆ, ಮದುವೆ ಆದ್ಮೇಲೆ ಬೇರೆ ಟೈಪ್ ಆಗಿ, ಇಲ್ಲ ಗಂಡನ ಮಾತ ಹೆಂಡತಿ ಕೇಳ್ತಾರೋ, ಹೆಂಡತಿ ಮಾತನ್ನ ಕೇಳ್ತಾರೋ, ಇಲ್ವಾ ಅತ್ತೆ ಮಾವದೇವ್ರು ಇವ್ರಿಗೆ ಹೇಳ್ಕೊಡ್ತಾರೋ, ಇವ್ರು ಅವ್ರಿಗೆ ಹೇಳ್ತಾರೋ, ಅಥವಾ ಆಜು ಬಾಜಿನವರು ಯಾರು ಏನ್ ಹೇಳ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ಆ ಪರಿಸ್ಥಿತಿಗಳಿಗೆ ಕೆಲವು ಟೈಮು ಈ ತಂದೆ ತಾಯಿಗಳು ಏನಾಗುತ್ತೆ ಅಂತಂದ್ರೆ ಬೇಜಾರಾಗ್ತದೆ. ನೋಡಪ್ಪ, ಇಷ್ಟು ದೊಡ್ಡದಾಗಿ ನಾವು ಬೆಳೆಸಿದ್ಮೇಲೆ ನಮ್ಮ ಮಕ್ಕಳು ಅವ್ರು ಕೊಡೋದು ಬೇಡ ಏನೋ ಬೇಡ, ನಮ್ಮ ಚೆನ್ನಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡಿದ್ದು ಸಾಕು ಅನ್ನೋ ಜನಗಳು ಕೆಲವರು ಇದ್ದಾರೆ. ಅದಕ್ಕೂ ಯಾಮಾರ್ತು ಅಂತಂದ್ರೆ ವೃದ್ಧಾಶ್ರಮಕ್ಕೆ ಅವರೇ ತಗೊಂಡೋಗಿ ಸೇರಿಸ್ಬೇಕು. ತಂದೆ ತಾಯಿ ಆದರೂ ಈ ತವಿತಾ ಇದ್ರು ಹೋಗಕ್ ಇಷ್ಟಪಡೋದಿಲ್ಲ. ಹಂಗಿದೆ. ಇವತ್ತು ಊಟ ಹಾಕಕ್ಕೂ ಕಷ್ಟ ಅಂತಾರೆ ತಂದೆ ತಾಯಿಗೆ ಮಕ್ಕಳು. ಈಗ ಇನ್ನು ಕೆಲವು ಉದ್ದೇಶ ಏನಾಗಿದೆ ಅಂತಂದ್ರೆ, ಅವ್ರೇನು ತಂದ್ಕೊಡುವಂತ ಅವಶ್ಯಕತೆ ಇರೋದಿಲ್ಲ, ತಂದೆ ತಾಯಿಯೇ ಸಂಪಾದನೆ ಮಾಡಿಟ್ಟಿರ್ತಾರೆ. ಅದನ್ನ ಉಪಯೋಗಿಸ್ಕೊಳ್ಳಕ್ಕೂ ಕೆಲವರಿಗೆ ಯೋಗ್ಯತೆ ಇಲ್ಲ. ಕೆಲವರಿಗೆ ತಂದೆ ತಾಯಿ ಸಂಪಾದನೆ ಮಾಡಿರೋದು, ಪಿತ್ರಾರ್ಜಿತವಾಗಿ ಸಂಪಾದನೆ ಮಾಡಿರೋದನ್ನ ಉಪಯೋಗಿಸ್ಕೊಳ್ಳಕ್ಕೆ ಕೆಲವರಿಗೆ ಯೋಗ್ಯತೆ ಇಲ್ಲ. ಒಳ್ಳೆಯದು ಅಂತಲ್ಲ, ಯೋಗ್ಯತೆನೇ ಇರೋದಿಲ್ಲ. ಈಗ ಕೆಲವು ಟೈಮ್ ನಲ್ಲಿ ವಯಸ್ಸಾಗ್ತದೆ, ಕೆಲವರು ಮಾತಾಡ್ತಾರೆ, ಆ ಮಾತಾಡೋದನ್ನ ತಡ್ಕೋಬೇಕು. ಅವರು ಬೇರೆ ಕೆಟ್ಟದ್ಗೇನೋ ಅವ್ರು ಏನ್ ಹೇಳಕ್ ಹೋಗೋದಿಲ್ಲ, ಏನೋ ಒಂದು ಮನ್ಸು ಬೇಜಾರಾದಾಗ ಏನೋ ಅಂತಾರೆ, ಅವನ್ನೆಲ್ಲ ಸಮಾಜದಿಂದ ಈಗ ನಾವು ಅದನ್ನ ಅನುಸರಣೆ ಮಾಡಿದ್ರೆ, ನಾವೇನ್ ಅನುಸರಣೆ ಮಾಡಿತ್ತು ನಮ್ಮ ಮಕ್ಕಳು ಅದನ್ನ ನಮ್ಮನ್ನ ಅನುಸರಣೆ ಮಾಡ್ತಾರೆ. ಈಗ ನಾವೇ ಅನುಸರಣೆ ಮಾಡಿಲ್ಲ, ನಮ್ಮ ಮಕ್ಕಳು ಇನ್ನೇನ್ ಮಾಡ್ತಾರೆ? ಆ ಪರಿಸ್ಥಿತಿ ಇನ್ನು ದಿನ ಪ್ರತಿ ಈ ತರ ಇದಾಗುತ್ತೆ. ಕರೆಕ್ಟ್. ಒಟ್ನಲ್ಲಿ ಇವತ್ತಿನ ಯುವ ಜನತೆಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಇವತ್ತಿನ ಯುವ ಜನತೆಗೆ ಏನು ಅಂದ್ರೆ, ಈ ಅಕ್ಕಪಕ್ಕದಲ್ಲಿ ಈ ತರ ಜನ ಇದ್ದಾರೆ, ನಾವು ಯಾವ ರೀತಿ ಇರಬೇಕು, ನಮ್ಮ ತಂದೆ ತಾಯಿ ನಮ್ಮ ವಂಶ ಈ ರೀತಿ ಬೆಳ್ಕೊಂಡ್ ಬಂದಿದೆ, ನಾವು ಆ ರೀತಿ ನಾವು ಬೆಳ್ಕೊಂಡಿರ್ಬೇಕು. 4 ಜನಕ್ಕೆ ಒಳ್ಳೇದು ಮಾಡ್ಬೇಕು, ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು. ಅಲ್ಲ, ಅಕಸ್ಮಾತ್ ಒಳ್ಳೇದು ಮಾಡಕ್ ಆಗ್ಲಿಲ್ಲ ಅಂತ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬಾರ್ದು. ಅದು ದೇವರು ಒಳ್ಳೇದು ಮಾಡೋದಿಲ್ಲ.